ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಣ್ಣೆ ಹೊಡೆದು ಸಾಯ್ತಾ ಇದ್ರು ಜನಗಳು, ಅಷ್ಟರ ಮಟ್ಟಿಗೆ ಆಗಿತ್ತು. ಅವ್ರು ಮೊದಲು ಅವ್ರು ಹೇಳಿದ್ದೇನು ಅಂತಾರೆ, ನಾನು ಇಲ್ಲಿ ಬಂದು ನಿಲ್ಲಿಸ್ತೀನಿ ಅಂತ ಹೇಳಿ ಅಂತ. ಹೆಣ್ಣುಮಕ್ಳು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ತುಂಬಾ ಇವ್ರನ್ನ ಕಂಡ್ರೆ ಗೌರವ ಶುರುವಾಗ್ಬಿಡ್ತು. ಅದು ಸಂಗತಿ. ಇದು ನೋಡಿ, ಯಾವಾಗಲೂ ಕೂಡ ರಾಜಕಾರಣ ಅನ್ನುವಂಥದ್ದು ಆ್ಯಡ್ ಆಗ್ತಾ ಹೋಗಬೇಕು. ನಿಮಗೆ ಆ ಕ್ರೆಡಿಬಿಲಿಟಿ ಅನ್ನೋದು ಆ್ಯಡ್ ಆಗ್ತಾ ಹೋಗ್ತಾ 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 ನೀವು ಅದನ್ನು ವೃದ್ಧಿಸ್ತಾ ಹೋಗ್ತೀರಿ. ಯಾವಾಗಲೂ ಒಂದ್ಸರಿ ಬಂದ್ಬಿಟ್ಟು ನಾವು ವೃದ್ಧಿ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಆಗಲ್ಲ. ಕ್ರೆಡಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ರೆಡಿಬಿಲಿಟಿ ಇದೆಯಲ್ಲ, ವಯಸ್ಸಾಗಿರ್ಬೋದು, ಮರುವಿನ ತೊಂದರೆ ಇರ್ಬೋದು, ಅವರಿಗೆ ಹುಷಾರಿಲ್ಲದಂಗಿರ್ಬೋದು, ಪ್ರಶ್ನೆ ಬೇರೆ. ಆದರೆ ಆ ಕ್ರೆಡಿಬಿಲಿಟಿ ಅನ್ನುವಂಥದ್ದು ಇದೆಯಲ್ಲ, ಆ ಕ್ರೆಡಿಬಿಲಿಟಿಯ ಛಾಯೆ ಇದೆಯಲ್ಲ, ಅದು ಕಡಿಮೆ ಆಗಿಲ್ಲ. ಅದು ತುಂಬ ಸ್ಪಷ್ಟ. ಈಗಲೂ ಕೂಡ ಯಾರ ಮೇಲೆ ನಂಬಿಕೆ ಇಡಬಹುದು ಅನ್ನೋದಾದರೆ ನಿತೀಶ್ ಕುಮಾರ್ ಮೇಲೇ ನಂಬಿಕೆ ಇಡಬಹುದು ಅಂತ ಜನ ಮತ್ತೊಂದು ಸರಿ ತೋರಿಸಿದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಂಗತಿ ಏನು ಅಂತಂದರೆ, ಮಹಿಳೆಯರ ಅಕೌಂಟಿಗೆ ಬಿದ್ದಂಥ ಹಣ. ಯಾವಾಗಲೂ ಆಡಳಿತದಲ್ಲಿರುವಂಥ ಪಾರ್ಟಿಯವರು ಏನು ಹಣ ಹಾಕ್ತಾರೆ ಅಥವಾ ಸ್ಪಂದಿಸ್ತಾರೆ, ಅದು ಜನರಿಗೆ ಹೆಚ್ಚು ಮುಟ್ಟುತ್ತೆ. ಯಾರೋ ಬರ್ತೀವಪ್ಪ ಬಂದಮೇಲೆ ಹಾಕ್ತೀವಿ ಅನ್ನೋವಂಥದ್ದು ಬೇರೆ ವಿಚಾರ. ಕರ್ನಾಟಕದಲ್ಲಿ ಹೆಂಗಾಗಿತ್ತು ಅಂದರೆ BJP ಅಷ್ಟರ ಮಟ್ಟಿಗೆ ಕೆಡಿಸ್ಕೊಂಡಿತ್ತು. ಸಾಕಪ್ಪ ಇವರು ಸವಾಸಾನ ಅಷ್ಟರ ಮಟ್ಟಿಗೆ ಆಗಿತ್ತು. ಹಾಗಾಗಿ ಕಾಂಗ್ರೆಸ್ಗೆ ಹಾದಿ ಬಹಳ ಸುಗಮ ಆಗ್ಬಿಟ್ಟು, ಜೊತೆಗೆ ಏನು ಅಂತಂದರೆ ಭಾಗ್ಯಗಳು ಕೂಡ ಅವರ ಕೈ ಹಿಡಿದು. ಇಲ್ಲಿ ಕರೆಕ್ಟ್. ಸೊ ಇಲ್ಲಿ ಸಂಗತಿ ಬೆನಿಫಿಟ್ ತಗೊಂಡ್ರು. ಎಸ್ ಬನ್ನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಕೇಶವ್ ಪ್ರಸಾದ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸದ್ದು ಗದ್ದಲದ ರಾಜಕಾರಣದ ನಡುವೆ ಸದ್ದಿಲ್ಲದೇ ಕೆಲಸ ಮಾಡ್ತಿರುವಂತಹ ಕೇಶವ್ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ, ನಂಬರ್ ಏನಂತೀರಿ ಸರ್? ಇದು ಮೊದಲಿಂದಾನು ನಾವು ನಿರೀಕ್ಷೆ ಮಾಡಿದ್ವಿ. ಯಾಕೆಂದರೆ ತಳಮಟ್ಟದಲ್ಲಿ ನಾವು ಕೆಲಸವನ್ನು ಆವಾಗಲೇ ಸುಮಾರು ಒಂದು 9 ತಿಂಗಳ ಹಿಂದೆಯಿಂದ ಪ್ರಾರಂಭ ಮಾಡಿದ್ವಿ. ಅಂದರೆ ತಳಮಟ್ಟದ ಬೂತ್ ಲೆವೆಲ್ ಮಟ್ಟದಲ್ಲಿ ಕೆಲಸ ಏನಿತ್ತು ಅದು ತುಂಬ ಗಟ್ಟಿಯಾಗ್ತಾ ಹೊರಟಿತ್ತು. ಮತ್ತು ಅಲ್ಲಿಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ ಅಂತ ಹೇಳಿ ಸಣ್ಣ ಸಭೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ವಿ. ಇದರ ಆಧಾರದ ಮೇಲೆ ಇನ್ನು ಮುಂದಿಂದೆಲ್ಲವೂ ಕೂಡ ಕಟ್ಕೊಂಡಿದ್ದು, ಅಂದರೆ ರಾಜಕೀಯದ ನೆರೇಟಿವ್ ಕಟ್ಕೊಂಡಿದ್ದು ಅಲ್ಲಿಂದ. ಅದಾದ ನಂತರ ಮಹಾಗಠಬಂಧನಲ್ಲಿ, ನಮ್ಮ NDA ಗಠಬಂಧನದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದೆ ಇದ್ದ ಆರಂಭದಲ್ಲಿ ಗೊಂದಲ ಇತ್ತು. ಸಿಟಿ ನ್ಯೂಯಾರ್ಕ್ ಸಂಬಂಧಪಟ್ಟಂಗೆ ಗೊಂದಲ ಇತ್ತು. ಜೊತೆಗೆ ಏನು ಅಂದ್ರೆ JDU ಮತ್ತು LJP ನಡುವೆ ಯಾರ್ಯಾರು ಅಭ್ಯರ್ಥಿಗಳು ನಿಲ್ಲಿಸ್ತಾರೆ ಅಲ್ಲಲ್ಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಿತ್ತು. ಆದ್ರೆ ಅದನ್ನ ತುಂಬಾ ಬೇಗ ನಾವು ಬಗೆಹರಿಸ್ಕೊಂಡ್ವಿ. ಒಂದು ಹಿರಿಯ ವ್ಯಕ್ತಿಗಳಾಗಿ ನಮ್ಮ ಕೇಂದ್ರದ ನಾಯಕತ್ವ ಬೇಗ ಇಂಟರ್ವೆನ್ಷನ್ ಆಯಿತು, ಅದನ್ನ ಸರಿ ಮಾಡಿಬಿಟ್ರು. ಅಲ್ಲಿಂದ ನಮ್ಮ ಟೇಕ್ ಆಫ್ ತುಂಬಾ ಚೆನ್ನಾಗಿತ್ತು, ತುಂಬಾ ದೊಡ್ಡ ಮಟ್ಟದಲ್ಲಾಗಿತ್ತು. ಅದಾದ ಮೇಲೆ ನಾವು ಚುನಾವಣೆಗೆ ಬರೋಕ್ಕಿಂತ ಮುಂಚೆನೆ ನರೇಂದ್ರ ಮೋದಿ ಅವರ ಕೆಲವಾರು ಸಂಗತಿಗಳು ಆಗಲೇ ಅಡುಗೆ ಮನೆಗೆ ಮುಟ್ಟಿತ್ತು. ಗ್ಯಾಸ್ ಮುಟ್ಟಿತ್ತು, ಟಾಯ್ಲೆಟ್ ಅನ್ನು ಕೊಟ್ಬಿಟ್ಟಿದ್ವಿ. ಅದ್ರ ಜೊತೆಗೇನೆ ನಾವು 5 kg ಅಕ್ಕಿನ ನಿರಂತರವಾಗಿ ಕೊಡ್ತಾ ಇದ್ವಿ, ಅಲ್ಲಿ ಗೋಧಿಯನ್ನು. ಅದಾದಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಅಕೌಂಟ್ ಓಪನ್ ಆಗಿತ್ತು. ಏನೇ ಬೆನಿಫಿಟ್ ಟ್ರಾನ್ಸ್ಫರ್ ಆದರೂ ಡೈರೆಕ್ಟಾಗಿ ನನಗಾಗುತ್ತೆ ಅನ್ನೋಂಥ ನಂಬಿಕೆಯನ್ನು ಗಳಿಸ್ಕೊಂಡಿದ್ವಿ. ಮನೆಗೂ ನಲ್ಲಿ ನೀರು ಕೊಟ್ಬಿಟ್ಟಿದ್ವಿ. ಅದಾದಮೇಲೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ನಿರಂತರವಾಗಿ ನಾವು 6 ವರ್ಷದಿಂದ ಕೊಡ್ತಾ ಬಂದಿದ್ವಿ. ಇದು ಎಲ್ಲೋ ರೈತರನ್ನ, ಮಹಿಳೆಯರನ್ನ, ಹಾಗೆಯೇ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಜಾಸ್ತಿ ಜಾಗ ಇದೆ ಅನ್ನೋವಂಥದ್ದು ಕಾರಣ ಏನಿತ್ತು ಅಂತಂದರೆ ಒಳ್ಳೆ ರಸ್ತೆಗಳ ನಿರ್ಮಾಣ ಆಗಿತ್ತು. ಹಾಗೆ ಏರ್ಪೋರ್ಟ್ಗಳ ಸಂಖ್ಯೆ ಜಾಸ್ತಿ. ಹಾಗೆ ಬಿಜೆಪಿ 66 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. 158ರಲ್ಲಿ ಬಿಜೆಪಿ 66, ಮಹಾಗಠಬಂಧನ್ 79 ಕ್ಷೇತ್ರಗಳಲ್ಲಿ ಮುನ್ನಡೆ, NDA 178 ನೀವು ಹೇಳಿದ ಹಾಗೆ, ಕಾಂಗ್ರೆಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿರುವಂತ, JDU 70 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಪಡ್ಕೊಂಡಿರುವಂತದ್ದನ್ನ ನೋಡ್ತಾ ಇದ್ದೀವಿ. RJD 55 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಈಗಿರುವಂತಹ ಟ್ರೆಂಡ್ ಇದು. JSP 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಇನ್ನು NDA 157 ಕ್ಷೇತ್ರಗಳಲ್ಲಿ ಒಂದು ಭಾರಿ ಮುನ್ನಡೆಯನ್ನ ಇನ್ನು ಕೂಡ ಮುಂದುವರಿಸಿದೆ. ಇದರಲ್ಲಿ ಬಿಜೆಪಿಯ ಬಹುಪಾಲು 66 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ. ನೋಡಿ, ಈ ಒಂದು ಗ್ರಾಫಿಕ್ ರೆಪ್ರೆಸೆಂಟೇಷನ್ ತೋರಿಸ್ತಾ ಇದೀವಿ ನಿಮಗೆ. NDA 157, MGB ಮಹಾಗಠಬಂಧನ್ 79 ಕ್ಷೇತ್ರಗಳು, JSP ಅಂದ್ರೆ ಜನ್ಸುರಾಜ್ ಪಕ್ಷ 2 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಇನ್ನು LJP ಇವೆಲ್ಲವೂ ಸೇರಿದಂತೆ ಇತರರಿದ್ದಾರೆ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿವೆ. NDAದಲ್ಲಿರುವಂತಹ LJP 157 ಕ್ಷೇತ್ರಗಳಲ್ಲಿ NDA ಕೂಡ ಮುನ್ನಡೆಯನ್ನ ಪಡ್ಕೊಂಡಿದೆ. ಎಸ್ ಸರ್, ನಟರಾಜ್ ಸರ್, ನೀವು ಹೇಳ್ತಾ ಇದ್ದೀರಿ. ಒಂದೇನು ಅಂತಂದ್ರೆ ನೋಡಿ, ಬಿಜೆಪಿಯ ಜೊತೆಗೆ ಯಾವುದೇ ಪ್ರಾಂತೀಯ ಪಕ್ಷಗಳು ಸೇರಿದ್ರೆ ಹೇಗೆ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಚಾಪನ್ನು ಪೂಡಿಸಿ ಡಬಲ್ ಇಂಜಿನ್ ಸರ್ಕಾರವನ್ನು ರಾಜ್ಯದಲ್ಲಿ ತಂದಾಗ ಸ್ಥಳೀಯ ಪಾರ್ಟಿಗಳು, ಈಗೇನು ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಗೋಯ್ತು, ಅವರು ಡೆಲಿವರ್ ಮಾಡಲ್ಲ ಅಂತ ಹೇಳಿ ನಮ್ಮ ವಿರೋಧಿಗಳು ಹೇಳ್ತಾ ಇದ್ರು. ಆದರೆ ಅವರನ್ನೇ ಪ್ರಬಲವಾಗಿ ನಿಲ್ಲಿಸಿ ಅವ್ರ ಸುತ್ತನೇ ನಾವು ಕಟ್ಟಿ, ಜೊತೆಗೆ ನಮ್ಮ ಕೇಂದ್ರದ ನಾಯಕತ್ವ ದಿನ ಬೆಳಗಾದ್ರೆ ಅಲ್ಲಿದ್ದು ನರೇಂದ್ರ ಮೋದಿ ಅವರು 14 ರ್ಯಾಲಿ ಮಾಡ್ತಾರೆ, ಅಮಿತ್ ಶಾ ಅವರು 36 ರ್ಯಾಲಿ ಮಾಡ್ತಾರೆ.
ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ 31 ರ್ಯಾಲಿ ಮಾಡ್ತಾರೆ, ರಾಜನಾಥ್ ಸಿಂಗ್ 31 ರ್ಯಾಲಿ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಚುನಾವಣೆಯನ್ನು ನಾವು ತಗೊಳ್ಳುವಂತ ಗಂಭೀರತೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದ್ದು. ನಾವು ತುಂಬಾ ಸಂದರ್ಭಗಳಲ್ಲಿ ನಾವು ಮಾತಾಡ್ತಿರ್ತೀವಿ, ಬಿಜೆಪಿ ಅವರು ಹುಟ್ಟಿರದೆ ಚುನಾವಣೆ ಮಾಡಕ್ಕೆ ಅಲ್ಲ, ನಮ್ದೇನು ಅಂತಂದ್ರೆ ಇಲ್ಲಿ ತನಕ ಸಣ್ಣ ಪುಟ್ಟ ಚುನಾವಣೆಯಿಂದ ಹಿಡಿದು ದೊಡ್ಡ ಚುನಾವಣೆಗಳ ತನಕ ಅವ್ರೇನಿಲ್ಲ, ಹಗಲು ರಾತ್ರಿ ಚುನಾವಣೆ ಮಾಡ್ತಿರೋದು ನೋಡಿ. ಹೈದರಾಬಾದ್ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಹೈದರಾಬಾದ್ ನಲ್ಲಿ ಗ್ರೇಟರ್ ಹೈದರಾಬಾದ್ ಚುನಾವಣೆ ಇತ್ತು. ಪಂಡಿತರುಗಳು ಮದುವೆ ಮಾಡಿಸಷ್ಟೇ ಸುಲಭವಾಗಿ ನೀವು ಒಂದು ಮದುವೆ ಆಗ್ತಿದ್ದಂಗೆ ಇನ್ನೊಂದು ರೆಡಿ, ಹಂಗೆ ನೀವು ರೆಡಿಯಪ್ಪ ನೀವು ಯಾವಾಗಲೂ. ಗ್ರೇಟರ್ ಹೈದರಾಬಾದ್ ಚುನಾವಣೆಯಲ್ಲಿ 6 ದಿನ ಕೂತಿದ್ರು ಅಮಿತ್ ಶಾ ನಮ್ಮ ಕಾರ್ಯಕರ್ತರ ಜೊತೆನಲ್ಲಿ. ನಮ್ಮಗಳಿಗೆ ಬೂತ್ ಇನ್ಚಾರ್ಜ್ ಕೊಟ್ಟಿದ್ರು. ಅಂದ್ರೆ ಒಬ್ಬ MLC ಮಟ್ಟದವನಿಗೆ ಬೂತ್ ನಲ್ಲಿ ಹೋಗಿ ಇಳಿ ನೀನು ಕೆಲಸ ಮಾಡು ಅನ್ನುವಂಥದ್ದು ಇದೆಯಲ್ಲ, ತುಂಬಾ ದೊಡ್ಡ ಪೋಸ್ಟ್ ಕಾರ್ಯಕರ್ತರಿಗೆ. MLC ಬಂದಿಲ್ಲ, ನಮ್ಮ ಬೂತ್ ನಲ್ಲಿ ನನ್ನ ಜೊತೆಲಿ ಓಡಾಡ್ತಾನಲ್ಲ. ಎನ್ಡಿಎ 154 ಕ್ಷೇತ್ರಗಳಲ್ಲಿ ಮುನ್ನಡೆ. ಅದರಲ್ಲಿ ಜೊತೆಗೆ ಮಹಾಗಠಬಂಧನ್ 82 ಕ್ಷೇತ್ರಗಳಲ್ಲಿ, 82ರಲ್ಲಿ 57 RJD ಬಹಳ ಮುಂದಕ್ಕೆ ಹೋಗಿತ್ತು. ಆದರೆ RJD ಇಳಿತಾ ಬಂತು, ಮಹಾಗಠಬಂಧನ್ ನಂಬರ್ ಕೂಡ ಇಳಿತಾ ಬಂತು. ಯಾಕಂದರೆ ಅತ್ಯಂತ ದೊಡ್ಡ ಪಾರ್ಟಿ ಅಂತಂತಂದ್ರೆ ಇಲ್ಲಿ RJDನೇ. ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ. ಒಂದು ಸಂಗತಿ ನಾವು ನೋಡಬೇಕೇನು ಅಂದರೆ, ಈ ಕಳೆದ ಬಾರಿ ಅವರು ಗೆದ್ದಿದ್ದಿಲ್ಲ, ಅವರು 75 ಕ್ಷೇತ್ರಗಳಲ್ಲಿ ಗೆದ್ದಿದ್ರಲ್ವ ಸರ್, 75 ಕ್ಷೇತ್ರಗಳಲ್ಲಿ. ಆದ್ರೆ ಈ ಬಾರಿ 57. ಬಟ್ 10 ಇಂದ ನೋಡ್ತಾ ಹೋದ್ರೆ ಅವ್ರದ್ದು ಕಮ್ಮಿ ಆಗ್ತಾ ಹೋಗ್ತಾ ಇತ್ತು. ಮತ್ತೆ ಈ ಸತಿ ಗೇನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. 10 ಅಲ್ಲಿ ಅತಿ ದೊಡ್ಡ ಪಾರ್ಟಿ ಆಗಿತ್ತು ಜೆಡಿಯು ಅತಿ ದೊಡ್ಡ ಪಾರ್ಟಿ ಆಗಿದ್ದಂತ 115 116 ಸೀಟ್ ತಗೊಂಡಿದ್ದು ಕಮ್ಮಿ ಆಗ್ತಾ ಬರ್ತಾ ಇತ್ತು. ಬಟ್ ಎಸ್ ಲಾಸ್ಟ್ ಟೈಮ್ ಸೊ ಎಲ್ಲೋ ಬಿಜೆಪಿ ಜೊತೆ ಹೋಗಿದ್ದ ಪಾರ್ಟಿಗಳೆಲ್ಲವೂ ಕೂಡ ಬಿಜೆಪಿ ಗೇನ್ ಮಾಡ್ಕೊಳ್ಳುತ್ತೆ ಹೊರತು ರಾಷ್ಟ್ರೀಯ ಅಲ್ಲಿರುವಂತ ಲೋಕಲ್ ಪಾರ್ಟಿಗಳನ್ನ ಮುಗಿಸ್ತಾ ಬರ್ತಾರೆ ಅನ್ನುವಂತ ಒಂದು ಅಪವಾದ ಕೂಡ ಬರ್ತಾ ಹೋಗ್ತಾ ಇತ್ತು. ಬಟ್ ಈ ಸತಿ ನೋಡಿದ್ರೆ ಜೆಡಿಯು ಮತ್ತೆ ವಾಪಸ್ ಗೇನಿಂಗ್ ಬರ್ತಾರೆ. ಜೆಡಿಯು ಸೋಲಿಗೆ ಜೆಡಿಯು ಕಡಿಮೆ ಸ್ಥಾನ ಪಡೆಯಕ್ಕೆ ಬಿಜೆಪಿನೂ ಕಾರಣ. ಬಿಜೆಪಿ ಯಾಕಂದ್ರೆ ಇಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇರಲಿಲ್ಲ. ಅವಾಗ ಕೋಆರ್ಡಿನೇಷನ್ ಇರ್ಲಾರ ಸಲಾಗಿ ಅವರು ಆಮೇಲೆ ಅವರು ನಿತೀಶ್ ಕುಮಾರ್, ಅದೇ ಬಿಜೆಪಿನೂ ಕಾರಣ ಅಂತ ಹೇಳಿದೆ. ನಿತೀಶ್ ಕುಮಾರ್ CM ಆಗಬಾರ್ದು ಅಂತ ಅಲ್ಲಿ ಲೋಕಲ್ ಬಿಜೆಪಿ ಲೀಡರ್ಸ್ ತಲೆಗಿದ್ದಕ್ಕೋಸ್ಕರ ಅವರು ಅಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಅವ್ರನ್ನೆಲ್ಲ ಈಗಲೂ ಕೂಡ ಪಾಸ್ವಾನ್ ಪುತ್ರ ಹೇಳ್ತಿರೋದೇನು ಅಂದ್ರೆ, ಸಂದೇಹನೇ ಎಲ್ಲ ನಮಗೆ ಎದುರಾಳಿ ಅವರೇನೇನೆ. ಆದರೆ NDA ಅನ್ನುವಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಮೊನ್ನೆ ಯಾರೋ ಒಬ್ಬರು ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ, ನೀವು ಏನು ಮೋದಿಯವ್ರಿಗೋಸ್ಕರ ಮಾಡ್ತೀರ? ಖಂಡಿತವಾಗ್ಲೂ ಅವ್ರಿಗೋಸ್ಕರನೇ ನಾನು ರಾಜಿ ಆಗಿರೋದು, ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದ್ದು. ಅಂದರೆ ಇಷ್ಟರ ಮಟ್ಟಿಗೆ NDAನಲ್ಲಿ ಏನಂದ್ರೆ ಆರಂಭದಲ್ಲಿ ವಿಪರೀತ ಗೊಂದಲಗಳಿತ್ತು, ಡೌಟೇ ಇಲ್ಲ ಅದರಲ್ಲಿ. ಏನಪ್ಪ ಇವರು ಈಗ ಒಬ್ಬ ನಾಯಕ ಅಮಿತ್ ಶಾ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಳಗಡೆ ಹೋಗ್ಬೇಕಾರೆ ನಮ್ಮಲ್ಲಿ ಯಾವುದೂ ಸರಿ ಇಲ್ಲ ಅಂತ ಹೇಳೋಗ್ತಾರೆ, ಬರೋ ಅಷ್ಟೊತ್ತಿಗೆ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅದೇ ಈ ಸಮಸ್ಯೆಗಳಿದೆಯಲ್ಲ, ಸಮಸ್ಯೆಗಳನ್ನು ಆರಂಭದಲ್ಲೇ ಸರಿ ಮಾಡಿಬಿಡ್ಬೇಕು. ರಾಜಕಾರಣದಲ್ಲಿ ಬೆಳೀತಾ ಹೋಗ್ಬಿಟ್ರೆ ಅದು ದೊಡ್ಡದು ಮುಳ್ಳಾಗುತ್ತೆ, ಅದು ಮಗ್ಗಲ ಮುಳ್ಳಾಗುತ್ತೆ. ಆರಂಭದಿಂದಲೂ ಕೂಡ ಅದನ್ನು ಸರಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಚುನಾವಣೆ ಎದುರಿಸಿದ್ರು. ಸೊ ಅದು ಇಲ್ಲ, ಪ್ರೈಮ್ ಮಿನಿಸ್ಟರ್ ಈ ಸಲ ಭಾಳ ಅಸರ್ಟ್ ಮಾಡಿದ್ರು. ಹೋದ ಸಲ ಅಸರ್ಟ್ ಅಷ್ಟು ಮಾಡಲಿಲ್ಲ ರೀ, ಈ ಸಲ ಅಸರ್ಟ್ ಮಾಡಿದರು. ಅಸರ್ಟ್ ಮಾಡಿದಕ್ಕೋಸ್ಕರ ಅವರಿಗೆ 29 ಸೀಟ್ ಕೊಟ್ಟರು. ಆಮೇಲೆ ಇದು BJP ಅವರಿಗೆಲ್ಲ ಲೈನಿಗೆ ತಂದರು. JDU ಜೊತೆ ಕೋಆರ್ಡಿನೇಷನ್ ಇದು ಸರಿ ಆಯಿತು, ಇವೆಲ್ಲ ಸರಿ ಮಾಡಿದರು. ಹೋದ ಎಲೆಕ್ಷನ್ದಾಗ ಇವಿರಲಿಲ್ಲ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವಾಗ ಅಷ್ಟು ಇಂಟರ್ವ್ಯೂನ ಆಗಲಿಲ್ಲ ಅನ್ನಿಸ್ತದೆ. ಈ ಸಲ ಅಸರ್ಟ್ ಮಾಡಿದ್ರು, ಇಂಟರ್ವ್ಯೂನ ಆಗಿ ಅಸರ್ಟ್ ಮಾಡಿ ಲಾಸ್ಟಿಗೆ ಇಲ್ಲ 29 ಸೀಟ್ ಬಿಡ್ತಾರೆ, ಕೊಟ್ಬಿಡಿ. ಕಳೆದ ಬಾರಿಗೂ ಈ ಬಾರಿಗೂ ಇದು ಅವ್ರು ಹೇಳ್ತಾ ಇರುವಂಥದ್ದು, ಅವರೊಬ್ಬರು ವಿಶ್ಲೇಷಕರಾಗಿ ಮಾತನಾಡ್ತಾರೆ. ನಾನೊಬ್ಬ ಪಕ್ಷದ ಒಳಗಿನ ವ್ಯಕ್ತಿಯಾಗಿ ಆ ರೀತಿಯ ಯಾವುದೇ ಘಟನೆಗಳು ನಡೆದಿಲ್ಲ. ಆದರೆ ಒಂದು ರಾಜಕೀಯ ಪಕ್ಷದಲ್ಲಿ ಅಂತ ಅಂದಾಗ ಅವರ ಹಿತಾಸಕ್ತಿಗಳನ್ನು ಕಾಯ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ ಜೊತೆಲಿ ಏನು ಮಾತ್ರಕ್ಕೆ ನಾವು ಕೇಳಿದ್ದನ್ನೆಲ್ಲ ಬಿಟ್ಕೊಡ್ಬಿಡ್ಬೇಕು ಅನ್ನೋವಂಥದ್ದು ಇರಲ್ಲ. ಕೂತ್ಕೊಂಡು ಮಾತನಾಡಿ ಎಲ್ಲೋ ಒಂದು ಕಡೆ ಕನ್ಸೆನ್ಸಸ್ಗೆ ಬಂದು ನನಗೆ ಶಕ್ತಿ ಇರೋ ಕಡೆ ನನಗೆ, ಅವ್ರಿಗೆ ಶಕ್ತಿ ಇರೋ ಕಡೆ ಅವ್ರಿಗೆ ಬಿಟ್ಕೊಟ್ಟು ಎಲ್ಲರನ್ನೂ ಜೊತೆಗೆ ತೊಗೊಂಡೋಗುವಂಥ ಒಂದು ಕೇಂದ್ರೀಕೃತ ವ್ಯವಸ್ಥೆ ಇರಬೇಕು. ಅದನ್ನು ನಾವು ಮಾಡಿದ್ದೀವಿ. ಕಾಂಗ್ರೆಸ್ನಲ್ಲಿ ಏನಾಯಿತು, ಚುನಾವಣೆ ಘೋಷಣೆ ಮಾಡೋಕೆ ತುಂಬ ದೊಡ್ಡ ಘಟನೆ ಆಯಿತು. ಆಮೇಲೆ ಅದನ್ನು ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಂಡ್ರು ಅವರು. ಡೇ 1 ಡಿಕ್ಲೇರ್ ಮಾಡಿಬಿಟ್ಟಿದ್ದಿದ್ರೆ ಅವರು ಬೇರೆ ರೀತಿಯಲ್ಲೇ ಹೋಗ್ತಿದ್ರೋ ಏನೋ. ತದನಂತರ ಚುನಾವಣಾ ಮಧ್ಯದಲ್ಲಿ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು, ನಾನು ಹೇಳ್ದಂಗೆ ಯಾರ್ಯಾರು ಎಷ್ಟೆಷ್ಟು ರ್ಯಾಲಿ ಮಾಡಿದ್ದಾರೆ ಅಂತ ಹೇಳಿ ವರದಿ ಕೊಡ್ತಾ ಹೋದೆ ನಿಮಗೆ. ಆವಾಗ ವಿರೋಧ ಪಕ್ಷದ ನಾಯಕರಲ್ಲಿ ಇದ್ರಾಗ ಎಲ್ಲಿ ಹೋಗಿದ್ರು? ನಾನು ಹೇಳೋದು ಚುನಾವಣಾ ಮಧ್ಯದಲ್ಲಿ ಇರಬೇಕೇ ಹೊರತು ಡೆಲ್ಲಿನಲ್ಲಿ ನೀವು ಮಾತನಾಡಿ ಹರಿಯಾಣ ಚುನಾವಣೆದ ಚೋರಿ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಸರಿ ಇಲ್ಲ ಇದು. ಅಂದರೆ ನಾನು ಹೇಳೋವಂಥದ್ದು ಬೇರೆಯವ್ರನ್ನ ಬಾವಿಗೆ ತಳ್ಳಿ ಆಳ ಎಷ್ಟಿದೆ ಅಂತ ನೋಡಬಾರ್ದಲ್ವಾ. ನಾನು ಇಳಿಬೇಕು, ಅದರಲ್ಲಿ ಗಟ್ಟರ್ ಒಳಗಡೆ ನಿಂತು ಅದರಲ್ಲಿ ಏನಿದೆ ಅನ್ನೋದನ್ನು ತೆಗಿಬೇಕು. ತುಂಬ ಕಷ್ಟಪಡಬೇಕು. ನಿನ್ನ ಜೊತೆಲಿ ನಾನು ಇದ್ದೀನಿ, ಹೆಜ್ಜೆಗೂ ಇದ್ದೀನಿ. ಆ ಸಂದೇಶನ ನಾವು ರವಾನೆ ಮಾಡಿದ್ವಿ, ನಾವು ಒಳಗಡೆ ಕೂಡಿಸಿದ್ವಿ, ಮಾತನಾಡಿದ್ವಿ, ಡಿಫ್ರೆನ್ಸಸ್ನ ಐರನ್ ಔಟ್ ಮಾಡಿದ್ವಿ. ನಮ್ಗೆ ಇನ್ನೂ ಹೆಚ್ಚು ಸೀಟ್ ಬೇಕು ಅಂತ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡ್ಕೊಂಡ್ವಿ. ನಾವು ನೀವು ಸಮಬಲರಾಗಿ ಓಡಾಡೋಣ ಅಂತ ಅಂದ್ವಿ. ಇದೆಲ್ಲ ನಮಗೆ ಶಕ್ತಿ ಇದೆ. ಮಹಾಗಠಬಂಧನ್ ಮುನ್ನಡೆಯನ್ನ ಪಡ್ಕೊಂಡಿರುವಂತದನ್ನ ಈ ಸದ್ಯಕ್ಕೀಗ ಟ್ರೆಂಡ್ ಗಮನಿಸ್ತಾ ಇದ್ವಿ. ನಿರಂತರ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎನ್ಡಿಎ ಈಗ 156 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ.
ನಿರಂತರವಾಗಿ NDA ಮುನ್ನಡೆಯಲ್ಲಿದೆ. 80 ಕ್ಷೇತ್ರಗಳಲ್ಲಿ ಮಾತ್ರ ಮಹಾಗಠಬಂಧನ್ ಮುನ್ನಡೆಯಲ್ಲಿದೆ. ಎಸ್ ಸರ್, ಕಾಂಗ್ರೆಸ್ ಅಲ್ಲಿ ಇದ್ರ ಉಲ್ಟಾ ಆಗ್ತಿತ್ತಾ ಅಂತ? 106ಕ್ಕೆ ಹೋಗಿತ್ತು. ಎಸ್ ಸರ್, MGB 106ಕ್ಕೆ ಹೋಗಿತ್ತು, 106ರಿಂದ 80ಕ್ಕೆ ಬಂದಿದೆ. ಎಸ್ ಸರ್. ಸರ್, ಅವ್ರು ಹೇಳ್ದಂಗೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸಾರ್ಟ್ ಔಟ್ ಮಾಡ್ತಾ ಬಂದ್ವಿ ಆರಂಭದ ಹಂತದಲ್ಲೇ ಅಂತೇಳಿ. ಬಟ್ ಕಾಂಗ್ರೆಸ್ ನಲ್ಲಿ ಇದು ಉಲ್ಟಾ ಆಗ್ತಾ ಬಂತ ಅಂತೇಳಿ. ಇಲ್ಲಿ ನಾವು ಆಲಿಸ್ ಅಂತ ನಾವು ಹೇಳ್ತೀವಿ, ಯಾದವ್ ಅವ್ರ ಜೊತೆಗೆ ಎಲ್ಲರೂ ನಾವು ಜೊತೆಗೆ ಹೋಗ್ತಾ ಇದೀವಿ ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಬಟ್ ಒಂದ್ ಹಂತದಲ್ಲಿ ಅವ್ರ ಫೋನ್ ಅನ್ನು ಅವ್ರು ರಿಸೀವ್ ಮಾಡೋದಿಲ್ಲ. ಸೀಟ್ ಹಂಚಿಕೆ ವಿಚಾರಕ್ಕೆ ಬಂದಾಗ ನಮಗೆ ಫೋನಿಗೆ ಸಿಗ್ತಾ ಇಲ್ಲ, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾತುಗಳು ಬರುತ್ತೆ. ಅಂದ್ರೆ ಡಿಫರೆನ್ಸಸ್ ಇದ್ದೇ ಇತ್ತು ಅಂತ. ಈಗ ಇಲ್ಲ, ಆ ಥರ ಮೇಜರ್ ಡಿಫರೆನ್ಸಸ್ ಏನೂ ಇರಲಿಲ್ಲ. ಸೀಟ್ ಹಂಚಿಕೆ ಸ್ವಲ್ಪ ತಡ ಆಗಿತ್ತು. ಖಂಡಿತವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾದವ್ ಅವರಂತಾನೆ ತೀರ್ಮಾನ ಆಗೋಗಿತ್ತು. ಯಾಕಂದ್ರೆ ನಾವು ಪ್ರಣಾಳಿಕೆಯನ್ನು ಕೂಡ ಅವ್ರ ಮೇಲೆ ಜವಾಬ್ದಾರಿಯನ್ನು ಬಿಟ್ಟು ಪ್ರಣಾಳಿಕೆ ಹೆಸರು ಕೂಡ ಅವ್ರ ಹೆಸರೇನೆ ತೇಜಸ್ವಿ ಇಲ್ಲ ನಾವು ಕೂಡ ಚುನಾವಣೆ ಘೋಷಣೆಗೆ ಮುಂಚೆನೆ ನಾವು ಕನ್ಸಿಡರ್ ಮಾಡಿಲ್ಲ. ಉಪಮುಖ್ಯಮಂತ್ರಿ ಹೆಸರನ್ನ ಹೇಳಬೇಕಾದ್ರೂ ಕೂಡ ಇಂಥ ಅಭ್ಯರ್ಥಿ ಅಂತ ಹೇಳ್ಬೇಕಾದ್ರೂ ಕೂಡ ಅವ್ರು ಯಾವುದಕ್ಕೂ ಕನ್ಸಿಡರ್ ಮಾಡಲಿಲ್ಲ. ಇಲ್ಲ, ಈಗ ದೊಡ್ಡ ಪಾರ್ಟಿ ಅವರೇನೆ ಅವ್ರಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಅವರನ್ನು ಬಿಟ್ಟು ಕೂಡ ನಾವು ಚುನಾವಣೆ ಪೂರ್ವ ತಯಾರಿಯಾಗಿ ಒಂದು ಯುವಕರಿಗೆ ಉದ್ಯೋಗ ಖಾತ್ರಿ ಅಂತ ಹೇಳಿ ಒಂದು ಯಾತ್ರೆಯನ್ನು ಮಾಡಿದ್ವಿ. ಯುವಕರನ್ನು ಸೇರಿಸ್ಕೊಂಡು ವೋಟ್ ಚೋರಿ, ನೀವು ಮತದಾನ ಅಧಿಕಾರ ಯಾತ್ರೆ ಅಂತ ಮಾಡಿದ್ವಿ. ವೋಟ್ ಚೋರಿ ಬಗ್ಗೆ ಹೇಳ್ತಾ ಇದ್ರು ಅವರು. ಅವ್ರು ಹೇಳಿ ಯಾವ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ರು? ಎಲ್ಲಾ ರಾಜ್ಯದ ಬಗ್ಗೆನೂ ಮಾತಾಡ್ತೀವಿ. ಯಾಕಂದ್ರೆ ಎಲ್ಲ ಎಚ್ಚರಿಸಬೇಕಾದ ಯುವಕರನ್ನ ಎಚ್ಚರಿಸಬೇಕಾದ್ದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ನಾವು ಮಾಡ್ತೀವಿ. ಅವ್ರ ಆ ರೀತಿ ಜೆಡಿಯು 70 ಕ್ಷೇತ್ರಗಳಲ್ಲಿ, ಬಿಜೆಪಿ 67 ಕ್ಷೇತ್ರಗಳಲ್ಲಿ, ಒಟ್ಟು NDA 158 ಕ್ಷೇತ್ರಗಳಲ್ಲಿ NDA ಮುನ್ನಡೆ. ಇನ್ನು ಮಹಾಗಠಬಂಧನ್ 78 ಕಡೆಗೆ ಮುನ್ನಡೆ. RJD ಅದರಲ್ಲಿ ದೊಡ್ಡ ಪಾತ್ರ 52, ಕಾಂಗ್ರೆಸ್ 20. ಕಳೆದ ಬಾರಿ 75 ಇದ್ದಂಥ RJD ಈ ಬಾರಿ ಎಲ್ಲಿಗೆ ಬಂದು ನಿಂತಿದೆ? 52ಕ್ಕೆ 52. ಈ ಬಾರಿ ನೋಡ್ತಾ ಇರಿ ನಾವು, 20 ವರ್ಷದ ಆಡಳಿತದಿಂದ ಜನ ಬೇಸತ್ತು ಹೋಗಿದ್ದಾರೆ. ನಾವು ಈ ಬಾರಿ ಅಧಿಕಾರಕ್ಕೇರಿ ಬಿಡ್ತೀವಿ ಅನ್ನುವಂಥ ಅದಮ್ಯ ವಿಶ್ವಾಸ ಇತ್ತಲ್ಲ, ಅದಮ್ಯ ವಿಶ್ವಾಸ ಎಲ್ಲವೂ ಕೂಡ ಚಕಣಚೂರಾಗಿದೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಬಿಹಾರದಲ್ಲಿ ಅನ್ನುವಂಥದ್ದು ಸಾಬೀತಾಗಿರುವಂಥ ಸಂಗತಿ. 20 ವರ್ಷಗಳ ನಂತರವೂ ಕೂಡ ನಿತೀಶ್ ಅವರ ಪ್ರಭಾವ ಕಡಿಮೆ ಆಗಿಲ್ಲ, ಕುಂದಿಲ್ಲ, ಕುಗ್ಗಿಲ್ಲ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಈ ಬಾರಿ ಕಳೆದ ಬಾರಿಗಿಂತ ಅತ್ಯಂತ ಹೆಚ್ಚಿನ ಸೀಟ್ಗಳು ನಾವು ತೋರಿಸ್ತಾ ಇದೀವಿ. ತೀರ್ಪುಗಳು ಎಲ್ಲೆಲ್ಲಿ ಹೆಂಗೆ ಬರ್ತಾ ಇದೆ. ಲಖೀಸರಾಯ್ನಲ್ಲಿ ನೋಡಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿರುವಂತದ್ದು, ನಾನು ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು ನೋಡ್ತಾ ಇದೀವಿ. ಅಮರೇಶ್ ಕುಮಾರ್ ಕಾಂಗ್ರೆಸ್ನಿಂದ ಮುನ್ನಡೆಯನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಬಿಜೆಪಿಯ ವಿಜಯ್ ಕುಮಾರ್ ಸಿನ್ಹಾ ಹಿನ್ನಡೆಯಲ್ಲಿದ್ದಾರೆ. ಇನ್ನು ಧನ್ಪುರ್ ಕ್ಷೇತ್ರದಲ್ಲಿ ರಿತ್ಲಾಲ್ ರಾಯ್ ಮುನ್ನಡೆಯನ್ನ ಪಡ್ಕೊಂಡಿರುವಂತದ್ದು ಗಮನಿಸ್ತಾ ಇದ್ವಿ. ಇನ್ನು ರಾಮ್ ಕೃಪಾಲ್ ಯಾದವ್ ಇಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬಿಜೆಪಿಗೆ ಈ ಕ್ಷೇತ್ರದಲ್ಲಿ, ಧನ್ಪುರ್ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿರುವಂತದ್ದನ್ನ ಗಮನಿಸಬಹುದು. ಹಾಗೆ ಬಿಹಾರದ ತೀರ್ಪು ಇವತ್ತು ಏನು ಹೊರಬೀಳ್ತಾ ಇದೆ, ಇದರಲ್ಲಿ ಮಣೆ ಯಾರಿಗೆ ಹಾಕ್ತಾರೆ ಅನ್ನುವಂಥದ್ದು ಈಗ ಒಂದು ಟ್ರೆಂಡ್ ಸಿಗ್ತಾ ಇದೆ ನೋಡಿ. 158 ಕ್ಷೇತ್ರದಲ್ಲಿ NDA ಮುನ್ನಡೆಯನ್ನು ಪಡ್ಕೊಂಡಿದೆ. ಮಹಾಗಠಬಂಧನ್ 76ಕ್ಕೆ ಈಗ ಕುಸಿದೆ. 76 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ. NDA 160 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಬಹುಶಃ ಸರ್ ಇಲ್ಲಿ RJD ಪುವರ್ ಪರ್ಫಾರ್ಮೆನ್ಸ್ಗೆ ಕಾಂಗ್ರೆಸ್ಗೆ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಸರ್ ಇಲ್ಲಿ. RJD ಮತ್ತೆ ಕಾಂಗ್ರೆಸ್ಗೆ ಅಧಿಕ ವಿಶ್ವಾಸ ಏನಂದ್ರೆ ನಾವು ಗೆದ್ದೇ ಬಿಡ್ತೀವಿ. 20 ವರ್ಷದ ವೋಟ್ ಫಾರ್ ಚೇಂಜ್ ಅಂತಾನೆ ಹೇಳ್ತಾ ಇದ್ದಾರೆ. 1.5 ಕೋಟಿ ಯುವಕರು ಬಿಹಾರ ಬಿಟ್ಟು ಆಚೆ ಕಡೆ ವಲಸೆ ಬಂದು ಕೆಲಸ ಮಾಡ್ತಿದ್ದಾರೆ. ಆ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ನಾವು ಭರವಸೆ ಕೊಡಬೇಕು. ಯುವಕರನ್ನ ಗುರಿಯಾಗಿ ಇಟ್ಕೊಂಡು ಚುನಾವಣೆ ಪ್ರಚಾರ ಮಾಡ್ಬೇಕಂತೇಳಿ ಅದೇ ಪ್ರಣಾಳಿಕೆ ಮಾಡಿದ್ದು, ಅದೇ ರೀತಿ ವಿಶ್ವಾಸ ನಾವಿದ್ವಿ. ಆದರೆ ಎರಡು ಫ್ಯಾಕ್ಟರ್. ಒಂದು ಬಿಜೆಪಿ JDU ನಾವು ವೋಟ್ ಚೋರಿ ಕ್ಯಾಂಪೇನ್ ಬಿಡಿ, ವೋಟ್ ಖರೀದಿ ಕ್ಯಾಂಪೇನ್ ಮಾಡಿದ್ರಲ್ಲ 75 ಲಕ್ಷ ಮಹಿಳೆಯರಿಗೆ, ಅದು ಇಂಪ್ಯಾಕ್ಟ್ ಆಗಿದೆ. ಒಂದು. ಎರಡನೇದು, ಪ್ರಶಾಂತ್ ಕಿಶೋರ್ ಒಂದು ಅವ್ರಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಬಿಜೆಪಿನ ಬೈಬೋದು. ಅವರು ಬಿಜೆಪಿ ಕ್ಯಾಂಡಿಡೇಟ್ಗೆ ಅನುಕೂಲ ಆಗಲಿ ಅಂತ 4 ಕಡೆ ಅವರು ವಿಡ್ರಾ ಕೂಡ ಮಾಡ್ತಾರೆ ಅವ್ರ ಕ್ಯಾಂಡಿಡೇಟ್ಗಳು, ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲಿ ಅಂತ. ಆಮೇಲೆ ಏನೇ ಮಾಡಿದ್ರು ಕೂಡ ಬಿಜೆಪಿಗೆ ಪೂರಕವಾಗಿ ಕೆಲಸ ಮಾಡಿ JDU ಮತ್ತೆ RJD ಮತ್ತೆ ಕಾಂಗ್ರೆಸ್ನ ಓಟ್ಗಳನ್ನ ಕಟ್ ಮಾಡ್ತಾರೆ. ಅದು ಕೂಡ ಆಗ್ತದೆ. ಅದು ನಮಗಿನ್ನ ಅನಲೈಸಿಸ್ ಬರಬೇಕದು. ಯಾಕಂದ್ರೆ ನಮಗೆ ಬಂದಿದ್ದ ಮಾಹಿತಿ, ಪ್ರಶಾಂತ್ ಕಿಶೋರ್ ನಿಂತಿರೋದೇ ಬಿಜೆಪಿ ಪರವಾಗಿ. ಈ ಸಲ ನಿತೀಶ್ ಕುಮಾರ್ ಎಂಡ್ ಆದ್ಮೇಲೆ, ಅವ್ರ ಎರ ಎಂಡ್ ಆದ್ಮೇಲೆ ಪ್ರಶಾಂತ್ ಕಿಶೋರ್ ಮುಂದೆ ಎಮರ್ಜ್ ಆಗ್ತಾರೆ. ಬಿಜೆಪಿ ಸೇರ್ಬೋದು, ಅವರು JDU ಸೇರ್ಬೋದು. ವೋಟ್ ಖರೀದಿ ಬಗ್ಗೆ ಹೇಳಿದ್ರಿ ನೀವು. ಅವರು ವೋಟ್ ಖರೀದಿ ಮಾಡಿದ್ರು, 10,000 ರೂಪಾಯಿ ಅವರು ಅಕೌಂಟಿಗೆ ಹಾಕಿ ಲೀಗಲ್ ಆಗಿ ವೋಟ್ ಖರೀದಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಬಂತು ಅಲ್ಲಿ. ಬಟ್ ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲೂ ಪ್ರಚಾರ ಮಾಡ್ಲಿಲ್ವಲ್ಲ, ಆಂಟಿ ಆಗಿ ಎಲ್ಲಿ ಅದನ್ನ ಹೇಳಲೇ ಇಲ್ಲ. ನೀವು ಉಲ್ಟಾ ಹೇಳ್ತಾ ಹೋದ್ರೆ ನಾವು ಕೂಡ ದುಡ್ಡು ಕೊಡ್ತೀವಿ, ನಾವು ಪ್ರಣಾಳಿಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ. ಅವ್ರ ಅಧಿಕಾರದಲ್ಲಿ ಇದ್ರು ಅದಕ್ಕೆ ದುಡ್ಡು ಹಾಕೋದು. ಅಧಿಕಾರದಲ್ಲಿ 5 ವರ್ಷದಿಂದ ಕೊಡ್ಲಿಲ್ಲ, 20 ವರ್ಷದಿಂದ ಕೊಡ್ಲಿಲ್ಲ, ಇದೇ 10,000 ರೂಪಾಯಿ ಕೂಡ ಅದನ್ನ ವಿರೋಧನೂ ಮಾಡ್ಲಿಲ್ಲ. ನಾವು ಹೇಳಿದ್ವಿ, ನಾವು ಅದು ಅನೈತಿಕ ಅಂತ ಹೇಳಿದ್ವಿ. ಮತ ಖರೀದಿ ಮಾಡಿದೀರಿ ಅಂತ ಹೇಳಿದ್ವಿ. ನಾವು ಚುನಾವಣಾ ಆಯೋಗ ಕೇಳಿದ್ವಿ, ನೀವು ತಡೆಯಲಿಲ್ಲ, ಇದಕ್ಕೆ ಒಪಿನಿಯನ್ ಕೊಡ್ಲಿಲ್ಲ ಅಂತ. ತಮಿಳುನಾಡು ಚುನಾವಣೆ ಬರ್ತದೆ ಈಗ ನೋಡಿ. ಚುನಾವಣೆಗೆ ಯಾವುದೇ ಯೋಜನೆಗಳ ಘೋಷಣೆ ಮಾಡಬೇಡಿ ಚುನಾವಣಾ ಆಯೋಗ. 161 ಕ್ಷೇತ್ರಗಳಲ್ಲಿ NDA 161ರಲ್ಲಿ NDA 76ರಲ್ಲಿ ಮಹಾಗಠಬಂಧನ್ ಪಾರ್ಟಿ NDA ನಿರಂತರವಾಗಿ ಮುನ್ನಡೆಯಲ್ಲಿದೆ.
MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH